ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹಚಾರ ಕೆಟ್ಟಿದೆ ಅಂತಾದಾಗ ಯಾವ ಕೆಲಸ ನೀವು ಸುಲಭ ಅಂತ ಹೇಳಿ ಭಾವಿಸಿರ್ತೀರೋ, ಅಂದ್ಕೊಂಡಿರ್ತೀರೋ ಅಂತಹ ಕೆಲಸಗಳಿಂದಲೇ ಸಮಸ್ಯೆ ಆಗತ್ತೆ. ನಿಮ್ಮ ಮನಸ್ಸಿನಲ್ಲಿರುತ್ತೆ ಈ ಕೆಲಸ ಏನು ಬಹಳ ಸುಲಭವಾಗಿ ಆಗ್ಬಿಡುತ್ತೆ ಅಂತ ಹೇಳಿ. ಆದರೆ ಅದೇ ಕೆಲಸ ಸಮಸ್ಯೆಯನ್ನು ಹುಟ್ಟಾಕತ್ತೆ ಅಂತಾದರೆ ಎಂತಹ ವಿಕಾರ ವಿಕೃತಿ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಕಾಪಾಡಿಕೊಳ್ಬೇಕು. ಕೈಯಾರೆ ನೀವೇನೋ ಮಾಡಿಕೊಂಡು ತೊಂದರೆ ಮಾಡಿಕೊಳ್ಳುವಂಥದ್ದು ಆಹಾರದಿಂದಲೋ ಇನ್ಯಾವುದೋ ತಿರುಗಾಟದಿಂದಲೋ ಅತಿಯಾದಂತಹ ಶ್ರಮ ಪಡೋದ್ರಿಂದಲೋ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಲೆಕ್ಕಾಚಾರದ ವಿಚಾರ ಬಂದಾಗ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ. ಅದು ಸ್ಪಷ್ಟವಾಗಿರಬೇಕಾದಂಥದ್ದು. ಬೇರೆಯವರ ಹಣದಿಂದ ನೀವು ವ್ಯವಹಾರವನ್ನು ನಡೆಸ್ತೀರಿ. ಯಾರದ್ದೋ ದುಡ್ಡು ವ್ಯವಹಾರ ಮಾಡುವಂಥದ್ದು ನೀವು. ಇದು ಯೋಗ ಅಂತ ಹೇಳಬೇಕಾ, ನಿಮಗೆ ಸಿಕ್ಕ ಅವಕಾಶ ಅಂತ ಹೇಳಬೇಕಾ, ಅಥವಾ ದುರುಪಯೋಗ ಆಗೋದಕ್ಕೆ ಇದೊಂದು ಮಾರ್ಗ ಅಂತ ಹೇಳಬೇಕಾ? ಯಾವ ರೀತಿಯಲ್ಲಿ ಅದನ್ನು ಸರಿಯಾಗಿ ನೀವು ನಿರ್ಧಾರ ಮಾಡಬೇಕಾದಂಥದ್ದು. ಅಕ್ಕಪಕ್ಕದವರ ಸಹಾಯ ಸಹಕಾರ ಇದು ಯಾವುದೂ ಕೂಡ ದುರುಪಯೋಗ ಆಗಬಾರದು. ಆಗ ನೀವು ಶಾಶ್ವತವಾದಂತಹ ನಿಷ್ಠುರಕ್ಕೆ ದ್ವೇಷಕ್ಕೆ ಅದು ಕಾರಣವಾದೀತು. ನಿಮ್ಮ ಸಾಧನೆ ನಿಮ್ಮ ಅನುಭವ ಇವೆಲ್ಲವೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ನಿಮಗೆ ಕೈ ಹಿಡಿತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಒಟ್ಟಾರೆ ಈ ದಿವಸ ಚೆನ್ನಾಗಿದೆ. ಆದಾಯ ಆಗಲಿ, ನಿಮ್ಮ ಕೆಲಸಗಳಾಗಲಿ, ಮಾನಸಿಕವಾದಂತಹ ನೆಮ್ಮದಿಯಾಗಲಿ, ಕುಟುಂಬದಲ್ಲಿ ಒಂದು ಸೌಖ್ಯ ಸಾಮರಸ್ಯಗಳಾಗಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಒಟ್ಟಾರೆ ಇವೆಲ್ಲವನ್ನು ಸೇರಿಸಿ ಹೇಳುವಾಗ ಈ ದಿವಸ ಚೆನ್ನಾಗಿದೆ. ಹಾಗಾಗಿ ಈ ದಿವಸವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯದನ್ನು ಮಾಡಿ ನೀವು ಕೂಡ ಬೆಳೆಯುವಂಥದ್ದು, ಸಮಾಜಕ್ಕೂ ಕೂಡ ಉತ್ತಮವಾದಂತಹ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದಾಗಲಿ, ಬೇರೆಯವರಿಗೆ ಮಾದರಿಯಾದಂತಹ ಜೀವನವನ್ನು ಸಾಧಿಸಿ ತೋರಿಸಬೇಕಾದಂತಹ ದಿವಸ ಇದು ಅಂತ ಹೇಳಬೇಕು. ಖರ್ಚನ್ನು ನಿಯಂತ್ರಣ ಮಾಡಿ. ಖರ್ಚು ಯಾವಾಗ ನಮ್ಮ ಕೈ ಮೀರಿ ಹೋಗುತ್ತೋ ಆಗ ಅದು ಯಾವುದೋ ರೀತಿಯ ತೊಂದರೆಗೋ ಸಮಸ್ಯೆಗೋ ಕಾರಣ ಆಗಬಹುದು ಅನ್ನುವಂಥದ್ದು. ಯಾವುದಕ್ಕೆ ಖರ್ಚು ಮಾಡಬೇಕೋ, ಹೇಗೆ ಖರ್ಚು ಮಾಡಬೇಕೋ, ಎಷ್ಟು ಖರ್ಚು ಮಾಡಬೇಕೋ ಅದೆಲ್ಲ ಒಂದು ಲೆಕ್ಕಾಚಾರ. ಅದನ್ನು ಹೊರತಾಗಿಯೂ ಕೂಡ ಏನೋ ಹಣ ಇದೆ ಅಥವಾ ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಯಾವುದೋ ಒಂದು ಉತ್ಸಾಹ ಹುಮ್ಮಸ್ಸಿದೆ ಅಂತ ಹೇಳಿ ಅತಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು. ಯಾವುದೇ ರೀತಿ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಏನೂ ಇಲ್ಲ. ಆದರೆ ನೀವು ಯಾವಾಗ ಬೇಜವಾಬ್ದಾರಿಯನ್ನು ತೋರಿಸ್ತೀರಿ ಆಗ ತಾತ್ಸಾರ ಭಾವನೆಯನ್ನು ತೋರಿಸಿದಾಗ ಮಾತ್ರ ತೊಂದರೆಗೆ ಅವಕಾಶಗಳಾಗಬಹುದು. ಬಂಧುಗಳ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಮಾತುಕತೆ ಸಂತೋಷವಾಗಿ ಕಾಲ ಕಳೀತಕ್ಕಂತಹ ಒಂದು ಸಮಯ ಇವೆಲ್ಲವೂ ಕೂಡ ಸಿಕ್ಕತ್ತೆ. ಅನೇಕ ವಿಧವಾದಂತಹ ಹಳೆಯ ನೆನಪುಗಳು ನಿಮಗೆ ಮತ್ತೆ ಮತ್ತೆ ಬರುವಂಥದ್ದು ಏನೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಜಮೀನಿನ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರ ಬೇಕು. ಆ ವಿಷಯ ಇವತ್ತು ಮುನ್ನೆಲೆಗೆ ಬರಬಹುದು. ಆಗ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಮಾತಿನಲ್ಲಿ ಎಲ್ಲವೂ ಅಡಗಿರುತ್ತೆ. ಇದರ ಅರ್ಥ ಯಾವಾಗ ಮಾತನ್ನು ಸರಿಯಾಗಿ ಆಡಬೇಕೋ ಆಗ ಮಾತಾಡುವಂಥದ್ದು, ಯಾವಾಗ ಮಾತನ್ನು ಆಡದಲೇ ಬೇರೆಯವರು ಮಾತಾಡುವಂಥದ್ದನ್ನು ಕೇಳಿಸ್ಕೊಳ್ಬೇಕೋ ಆಗ ಸಮಾಧಾನದಿಂದ ಕೇಳಿಸ್ಕೊಳ್ಳುವಂಥದ್ದು. ಇದು ಎರಡರಿಂದಲೂ ಕೂಡ ನಿಮಗೆ ಲಾಭ ಇದೆ. ಇದೆಲ್ಲವೂ ಕೂಡ ಮಾತಿನಲ್ಲಿ ಹಿಡಿದಿಟ್ಟುಕೊಳ್ಳಬಹುದಾದಂತಹ ವಿಚಾರವಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಅತಿಯಾದಂತಹ ಹೆಚ್ಚಾದಂತಹ ರಕ್ತದೊತ್ತಡ ಇರತಕ್ಕಂಥವರಿಗೆ ಸಮಸ್ಯೆ ಆಗಬಹುದು ಅನ್ನುವಂತಹ ಸೂಚನೆ. ಧಾರ್ಮಿಕ ಮುಖಂಡರಿಗೆ ಧರ್ಮ ಕಾರ್ಯಗಳನ್ನು ಮುಂದು ನಿಂತು ನಾಯಕತ್ವವನ್ನು ವಹಿಸಿ ಮಾಡ್ತಕ್ಕಂಥವರಿಗೆ ಏನೋ ಒಂದು ರೀತಿಯ ಭಯ ಮತ್ತು ಅಪಮಾನ ಆಗ್ತಕ್ಕಂತಹ ಸೂಚನೆಗಳು. ತಾವು ಯಾವ ಯಾವ ನಿರ್ಧಾರವನ್ನು ಮಾಡ್ತೀರೋ ಆ ನಿರ್ಧಾರ ಜನರಿಗೆ ಬಹಳ ವಿಶೇಷವಾದಂತಹ ಫಲವನ್ನು ಮಾರ್ಗದರ್ಶನವನ್ನು ಸೂಕ್ತವಾದಂತಹ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ಅದರಲ್ಲಿ ವ್ಯತ್ಯಾಸಗಳಾದಾಗ ಜನ ಪ್ರಶ್ನೆ ಮಾಡುವ ಹಾಗಾಗತ್ತೆ.
ಇದರಿಂದ ಅವಮಾನವಾಗಲಿ ಹೆದರಿಕೆಯಾಗಲಿ ನಿಮಗೆ ಇರುವಂಥದ್ದು. ಧರ್ಮವನ್ನು ಮೀರಿ ವರ್ತಿಸ್ತಕ್ಕಂಥವ್ರಿಗೆ ತೊಂದರೆ ಇದೆ. ಧರ್ಮ ಅಂತಂದರೆ ಯಾವುದೋ ಒಂದು ನಿರ್ದಿಷ್ಟವಾಗಿ ಅದನ್ನು ಇಟ್ಟುಕೊಳ್ಳುವಂಥದ್ದು ಬೇಡ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮನುಷ್ಯತ್ವದಿಂದ ಹೇಗೆ ವರ್ತಿಸಬೇಕು ಅದನ್ನು ಮೀರಿ ವರ್ತಿಸಿದಾಗ ತೊಂದರೆಗೆ ಅದು ಕಾರಣವಾಗುತ್ತೆ. ನಿಮ್ಮ ವೃತ್ತಿ ಅಥವಾ ಕೆಲಸ ಅಥವಾ ನಿಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕೇ ಹೊರತು ಅನಗತ್ಯವಾದಂತಹ ವಿಚಾರಗಳು ಅಲ್ಲಿ ಬಂದರೂ ಕೂಡ ಅದರಿಂದ ಅಂತರವನ್ನು ಕಾಯ್ದುಕೊಂಡು ಮುಂದುವರಿಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ವಿವಾದಗಳು ಆಗ್ತಕ್ಕಂಥದ್ದಿದೆ. ಸಭ್ಯವಾಗಿ ವರ್ತಿಸಬೇಕು, ಜೊತೆಗೆ ಮಾನಸಿಕವಾದಂತಹ ಧೈರ್ಯ ಇರಬೇಕು. ಆಗ ಮಾತ್ರ ಎಲ್ಲವನ್ನೂ ಕೂಡ ಗೆಲ್ಲಲಿಕ್ಕೆ ಅವಕಾಶಗಳಾಗತ್ತೆ. ಗ್ರಹಗತಿಯಿಂದ ಎಲ್ಲವೂ ಕೂಡ ಶುಭವಾಗುವಂಥದ್ದಿದೆ ಅಂತ ಆದಾಗ ಆ ಗ್ರಹಗತಿಗಳು ವ್ಯತ್ಯಾಸವಾದಾಗಲೂ ಕೂಡ ಅದನ್ನು ಗಮನಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ನಡೆಯುವ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು. ಧರ್ಮಗ್ರಂಥಗಳನ್ನು ವಿಚಾರ ಮಾಡಿ ಸಾಧಕರ ಬಗ್ಗೆ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾನೆ ಅಂತಾದರೆ ಅವನು ಪಟ್ಟಂತಹ ಕಷ್ಟ, ಅವನ ಪರಿಶ್ರಮ, ಅವನ ತ್ಯಾಗ, ಅವನಲ್ಲಿದ್ದಂತಹ ಒಂದು ತುಡಿತ ಇವೆಲ್ಲವನ್ನು ತಿಳಿಬೇಕಾದಂಥದ್ದು ಶುಭವಾಗಿದೆ. ಕರ್ಕಾಟಕ ರಾಶಿ ಮಕ್ಕಳ ಪ್ರಗತಿಯಿಂದ ಸಮಾಧಾನವಾಗುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸ, ವಯಸ್ಸಿಗೆ ಅನುಗುಣವಾದಂತಹ ಒಂದು ಪ್ರತಿಭೆ, ಅವರು ಜೀವನದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಕೆಲವು ಗುರಿ ಸಾಧನೆ ಮಾಡಿರ್ತಕ್ಕಂಥದ್ದು, ವಯಸ್ಸಿಗೆ ಮೀರಿದಂತಹ ಪ್ರಯತ್ನಗಳು, ಎಲ್ಲದರಲ್ಲೂ ಕೂಡ ಸಫಲತೆಯನ್ನು ಕಂಡಂತಹ ಕ್ಷಣಗಳು ಇವೆಲ್ಲವನ್ನು ನೋಡಿ ನಿಮ್ಮ ನಿಮ್ಮ ಯೋಗ್ಯತಾನುಸಾರವಾಗಿ ಸಮಾಧಾನ ಸಂತೋಷಗಳು ಸಿಕ್ಕುವಂಥದ್ದಾಗತ್ತೆ. ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದು, ಅದು ಅವರವರ ವ್ಯವಹಾರಕ್ಕನುಗುಣವಾಗಿ ಇರುವಂತಹ ವಿಚಾರವಾಗುತ್ತೆ. ಧಾರಾಳವಾಗಿ ಖರ್ಚನ್ನು ಮಾಡಿದಂತಹ ಕೈಯನ್ನು ಕಟ್ಟು ಹಾಕಿದಾಗ ಆಗ್ಬಿಡುತ್ತೆ. ಎಲ್ಲವುದಕ್ಕೂ ಕೂಡ ಲೆಕ್ಕಾಚಾರ ಮಾಡಿ ನಾನು ಖರ್ಚು ಮಾಡಬೇಕೇನೋ ಅನ್ನುವಂತಹ ಒಂದು ಸ್ಥಿತಿಗೆ ಬಂದಾಗ ಮಾನಸಿಕವಾಗಿ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಧಾರಾಳವಾಗಿ ಖರ್ಚನ್ನು ಮಾಡ್ತಾ ಇದ್ದಂಥವರು ಈಗ ಎಲ್ಲವುದಕ್ಕೂ ಲೆಕ್ಕಾಚಾರದ ವಿಚಾರದಲ್ಲಿ ಇರ್ತೀರಿ ಅಂತಂದರೆ ಯೋಚನೆ ಮಾಡಬೇಕಾಗತ್ತೆ. ಸ್ವಯಂಕೃತ ಅಪರಾಧಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ನೀವೇ ಮಾಡಿಕೊಳ್ತಕ್ಕಂತಹ ಕೆಲವು ತಪ್ಪುಗಳೇನಿದೆ ಅಂತಹ ತಪ್ಪುಗಳು ಪುನರಾವರ್ತನೆ ಆಗದೇ ಇರೋ ಹಾಗೆ ನೋಡಿಕೊಳ್ಬೇಕು. ಮತ್ತೆ ಮತ್ತೆ ಆ ತಪ್ಪುಗಳನ್ನು ಮಾಡಿ ಕಷ್ಟಕ್ಕೆ ಸಿಗಹಾಕ್ಕೊಳ್ಬಾರ್ದು ಅಂತ ಅರ್ಥ. ಧಾರ್ಮಿಕ ಕಾರ್ಯಕ್ರಮಗಳು ಹಣದ ಕೊರತೆಯಿಂದ ನಿಂತು ಹೋಗ್ಬೋದು. ಏನೋ ಒಂದು ಪೂಜೆಯೋ ಪುನಸ್ಕಾರವೋ ಪುಣ್ಯಕ್ಷೇತ್ರ ದರ್ಶನವೋ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಆದರೆ ಕೈಯಲ್ಲಿ ಹಣ ಇಲ್ದಲೇ ನಾನು ಆ ಕೆಲಸಕ್ಕೆ ಮುಂದಾಗಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲೂ ಕೂಡ ನೋವನ್ನು ಬೇಸರವನ್ನು ಪಟ್ಕೊಳ್ತೀರಿ. ಇದನ್ನು ಗಮನಿಸಬೇಕಾದಂಥದ್ದು. ಕುಟುಂಬ ಸದಸ್ಯರ ಒಂದು ಆಗಮನ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಆದರೆ ಅವರು ಬಂದ ನಂತರದಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗತ್ತೆ, ಬಹಳ ಬೇಸರವಾಗತ್ತೆ. ಇವರು ಬರದೇ ಇದ್ದರೂ ಆಗ್ತಿತ್ತೇನೋ ಅಂತ ಹೇಳಿ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಆ ಗುರುಗಳ ಮಾರ್ಗದರ್ಶನ ಅಥವಾ ಅವರ ಮಾತು ನಿಮಗೆ ದಾರಿದೀಪವಾಗಲಿ. ಶುಭವಾಗಲಿ.